ನಮಸ್ಕಾರ. ನೋಡಿ, ಇವತ್ತಿಗೆ ಒಂದು ವಾರ ಕಂಪ್ಲೀಟ್ ಆಯಿತು. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಅರಿಶಿನ ಮತ್ತು ನೀಮ್ ಟ್ಯಾಬ್ಲೆಟ್ಸ್ ತೊಗೊಂಡೆ. ಇದಾದಮೇಲೆ ತುಂಬಾ ಓಟ್ಸ್ ಇತ್ತು, ಹಾಗಾಗಿ ಓಟ್ಸ್ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ. ತುಂಬಾ ಸಿಂಪಲ್ ರೆಸಿಪಿ. ನೋಡಿದ್ರಲ್ಲ, ಓಟ್ಸ್ಗೆ 1 ಚಮಚ ತುಪ್ಪ ಹಾಕ್ಬಿಟ್ಟು ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ನಿಮ್ಮಿಷ್ಟದ ತರಕಾರಿಗಳನ್ನ ಬಳಸ್ಬೋದು. ಇದು ಎಲ್ಲದಕ್ಕೂ ತುಂಬಾ ಸೂಟ್ ಆಗುತ್ತೆ. ಆಲ್ಸೋ ಏನಾದರೂ ಕಾಳುಗಳಿದ್ದರೆ, ಮೊಳಕೆ ಕಾಳುಗಳಿದ್ದರೆ ಅದನ್ನು ಕೂಡ ಬಳಸ್ಕೋಬಹುದು. ಆ್ಯಸ್ ಯೂಶುವಲ್ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ, ಅದೇ ರೀತಿ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಟು ತಡವಾಗಿ ಯಾವ್ದು ಬೇಯುತ್ತೋ ಅದನ್ನು ಮೊದಲು ಹಾಕ್ಕೊಂಡೆ. ಬೇಗ ಬೇಯೋದನ್ನು ಲೇಟಾಗಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಇದಾದಮೇಲೆ ಉಪ್ಪು, ಮಸಾಲ ಪುಡಿ, ಚಾಟ್ ಪೌಡರ್ ನಿಮ್ಗೇನು ಇಷ್ಟನೋ ಅದನ್ನು ಹಾಕ್ಕೋಬೋದು. ನಾನು ಯೂಶಲಿ ತಣ್ಣೀರನ್ನು ಹಾಕಲ್ಲ, ಬಿಸಿನೀರನ್ನು ಹಾಕ್ಕೋತೀನಿ. ಸೊ ಬಿಸಿನೀರು ಹಾಕಿದ್ಮೇಲೆ ಅದು ಬೇಗನೆ ಕುದಿಯೋದಕ್ಕೆ ಶುರು ಮಾಡುತ್ತೆ. ಹುರಿದಿರುವಂಥ ಓಟ್ಸ್ನ ಹಾಕಬೇಕಾಗುತ್ತೆ. ದ್ಯಾಟ್ಸ್ ಆಲ್. ಒಂದು 5 ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ. ಅದೆಲ್ಲ ಸಿದ್ಧ ಆದಮೇಲೆ ಒಂದರ್ಧ ನಿಂಬೆಹಣ್ಣು ಹಿಂಡಿ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಬಿಟ್ರೆ ದ್ಯಾಟ್ಸ್ ಆಲ್. ಬಿಸಿ ಬಿಸಿ ರುಚಿಯಾದ ಓಟ್ಸ್ ಉಪ್ಪಿಟ್ಟು ಅಥವಾ ಓಟ್ಸ್ ಉಪ್ಮಾ ರೆಡಿ. ಇದಾದಮೇಲೆ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಆಯಿತು, ಮುಗಿಸ್ಕೊಂಡು ಇವತ್ತು ಶಾಪಿಂಗ್ ಇತ್ತು. ಹಬ್ಬ ಹತ್ರ ಬರ್ತಾ ಇದೆ. ಇದ್ರ ಜೊತೆಗೆ ನಂದು ಹಾಗೆಯೇ ಯಶುದು ಇಬ್ಬರದು ಬೇರೆ ಬೇರೆ ಎಲ್ಲ ಕೆಲಸಗಳು ಬಂದು ಕೂತಿದೆ. ಸೊ ಎಲ್ಲದನ್ನು ಮಾಡೋದಕ್ಕೆ ಈಗಿಂದನೇ ಎಲ್ಲ ಕೆಲಸಗಳನ್ನು ಬೇಗ ಬೇಗ ಮುಗಿಸ್ಕೊಂಡು ಟೈಮ್ ಸೆಟ್ ಮಾಡ್ಕೋತಾ ಇದ್ದೀವಿ. ಆ್ಯಕ್ಚುಲಿ ಜೇನುಗೆ ಒಂದು ಪುಟ್ಟ ಸೈಕಲ್ ತೊಗೊಳ್ಳೋಣ ಅಂತ ಬಂದಿತ್ತು. ಬಟ್ ಸೈಕಲ್ಗಿಂತ ಬರೀ ಬಾಲ್ ಅಂತ ಹೇಳಿ ಸಿಕ್ಕಾಪಟ್ಟೆ ಆಟ ಆಡೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಅವರಿಗೆ ಮತ್ತೊಂದಿಷ್ಟು ಬಾಲ್ಗಳು, ಬಾಸ್ಕೆಟ್ ಬಾಲ್ ನೆಟ್ಟು ಅದು ಇದು ಏನೇನೋ ತೊಗೊಂಡು ಬಂದ್ವಿ. ಇನ್ನೂ ಸುಮಾರು ವಿಡಿಯೋಗಳಲ್ಲಿ ನೋಡ್ತಿರ್ತೀವಿ, ಮಗುನ ಹಾಗೆ ಬೆಳೆಸ್ಬೇಕು, ಹೀಗೆ ಬೆಳೆಸ್ಬೇಕು, ಅದು ಇದು ಅಂತ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ನನ್ನನ್ನು ಸೇರಿಸಿ. ಆದರೆ ಪ್ಲೀಸ್ ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ಮಗುನೂ ವಿಭಿನ್ನನೇ. ಈಗ ನಾವು ಹೇಗೆ ವಿಭಿನ್ನ, ಹಾಗೆಯೇ ಪ್ರತಿಯೊಂದು ಮಗು ಇಂಟ್ರೆಸ್ಟ್ ಬೇರೆ ಇರುತ್ತೆ. ಆ್ಯಂಡ್ ಮಕ್ಕಳು ನೋಡ್ಕೊಳ್ಳುವಾಗ ಸ್ವಲ್ಪ ಇರಿಟೇಟ್ ಆಗೋದು, ಸಿಟ್ಟು ಬರೋದು, ಅಸಹನೆ ಅನ್ಸೋದು, ಇದೆಲ್ಲ ವೆರಿ ವೆರಿ ಕಾಮನ್. ಅದಕ್ಕೆ ದಯವಿಟ್ಟು ಗಿಲ್ಟ್ ಫೀಲ್ ಆಗಬೇಡಿ, ಅದಕ್ಕೆ ನಾನು ಹೊರತಲ್ಲ. ಇನ್ನು ತುಂಬ ಸಲ ನಾವೇನೇ ಹೇಳಿದ್ರು ಅಥವಾ ಏನೇ ಕೇಳಿದ್ರು, ಏನೇ ಮಾಡಬೇಕಂದ್ರೂ ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆ ಅಂತ ಹೇಳ್ಬೋದು. ಅಂದರೆ ಪಾಸಿಟಿವ್ ಆಗು ಮಾತಾಡೋರು ಇರ್ತಾರೆ, ನೆಗೆಟಿವ್ ಆಗಿ ಮಾತಾಡೋರು ಇರ್ತಾರೆ, ಅಥವಾ ನಮ್ಮನ್ನು ತುಂಬಾ ಇಷ್ಟಪಡೋರು ಇರ್ತಾರೆ, ಇಷ್ಟಪಡದೇ ಇರೋರು ಇರ್ತಾರೆ. ಆದರೆ ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು ಅಂತ ನಾನು ಹೇಳ್ತೀನಿ. ಬಿಕಾಸ್ ನಮ್ಮ ಬಗ್ಗೆನೇ ನಾವು 1 ಸೆಕೆಂಡ್ ಯೋಚನೆ ಮಾಡೋಣ, ಓಕೆನಾ? ನಮಗೆ ಪ್ರಪಂಚದಲ್ಲಿರೋರು ಎಲ್ಲರೂ ಇಷ್ಟನಾ? ಖಂಡಿತ ಸಾಧ್ಯ ಇಲ್ಲ ಅಲ್ವಾ? ನಮಗೂ ಯಾರಾದರೂ ಇಷ್ಟ ಇಲ್ಲದೆ ಇರೋರು, ಇಷ್ಟ ಆಗದೇ ಇರೋ ವಿಷಯಗಳು ಇದ್ದೇ ಇರುತ್ತೆ. ಸೊ ಹಾಗೇನೆ ನಮ್ಮನ್ನು ಇಷ್ಟಪಡದೇ ಇರೋರು ಖಂಡಿತ ಇರ್ತಾರೆ. ಇಲ್ಲಿ ಹುಟ್ಟಿದೀವಿ ಅಂದಮೇಲೆ ಪ್ರೀತಿ, ದ್ವೇಷ, ಸರಿ ತಪ್ಪು ಎಲ್ಲ ಭಾವನೆಗಳ ಭಾಗ ಆಗಿರ್ತೀವಿ ನಾವು. ಇನ್ನು ನೈಕಾಯಿಂದ ಸುಮಾರು ವಸ್ತುಗಳನ್ನ ತರಿಸಿದೆ. ಇದು ಹೆಡ್ ಮಸಾಜರ್ ಅಂತೆ. ಇಂಟ್ರೆಸ್ಟಿಂಗ್ ಅನಿಸ್ತು ಅಂತ ತರಿಸಿದೀನಿ. ಯೂಸ್ ಮಾಡಿದ್ಮೇಲೆ ನಿಮಗೆ ರಿವ್ಯೂ ಖಂಡಿತ ಹೇಳ್ತೀನಿ. 1 ವಾರ ಮುಗೀತು, ಇನ್ನೂ 2 ವಾರ ಬಾಕಿ ಇದೆ. ನೀವೆಲ್ಲರೂ ತುಂಬಾನೇ ಪ್ರೀತಿನ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ನನ್ನ ದಿನ ಹೇಗಿತ್ತು? ನಾಳೆ ಮತ್ತೆ ಸಿಗ್ತೀನಿ. ಲವ್ ಯು ಆಲ್.